ಮೈಸೂರಿನಲ್ಲಿ ನಡೆಯುತ್ತಿರುವ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಬನ್ನಿ ಮಂಟಪದ ಮೈದಾನದಲ್ಲಿಂದು ಏರ್ಪಡಿಸಿದ್ದ ವೈಮಾನಿಕ ಪ್ರದರ್ಶನದ ಪೂರ್ವಾಭ್ಯಾಸದ ರೋಮಾಂಚನಕಾರಿ ಪ್ರದರ್ಶನದ ದಸರಾ ಉತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಸಾಹಸಮಯ ಪ್ರದರ್ಶನ ಕಂಡು ನಾಡಿನ ಜನತೆ ಪುಳಕಿತರಾದರು. ವೈಮಾನಿಕ ಪ್ರದರ್ಶನದಲ್ಲಿ ಸಾರಂಗ ತಂಡದ 5 ಹೆಲಿಕಾಪ್ಟರ್ಗಳು ಬಾನಂಗಳದಲ್ಲಿ ನಡೆಸಿದ ಸಾಹಸಮಯ ದೃಶ್ಯಗಳು ಬಿಡಿಸಿದ ಚಿತ್ತಾರಗಳನ್ನು ನೋಡುಗರು ಕಣ್ತುಂಬಿಕೊಂಡರು. ವಾಯುಸೇನಾ ಅಧಿಕಾರಿ ಪಲ್ಲವಿ ಸಾಂಗ್ವಾನ್ ಇಂದು ನಡೆದ ಹೆಲಿಕಾಪ್ಟರ್ ಪೂರ್ವಾಭ್ಯಾಸ ಪ್ರದರ್ಶನ ನೋಡಲು ಸೇರಿದ್ದ ಜನರಲ್ಲಿ ಅತ್ಯುತ್ಸಾಹ ಮನೆ ಮಾಡಿತ್ತು. ಇದೇ 27ರಂದು ನಡೆಯಲಿರುವ ಅಂತಿಮ ವೈಮಾನಿಕ ಪ್ರದರ್ಶನಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿನ ಜನತೆ ಸೇರಿದಂತೆ ಪ್ರವಾಸಿಗರು ಬರಬೇಕೆಂದು ನಾವು ನಿರೀಕ್ಷೆ ಮಾಡಿದ್ದೇವೆ ಎಂದರು. I feel very proud on behalf of my team to mention it that this is the one and only 5 helicopter military display team in the entire world, I would say. ಮೈಸೂರಿನ ಪ್ರಭಾ ಇದೇ ಮೊದಲ ಬಾರಿಗೆ ಏರ್ಪಡಿಸಿದ್ದ ವೈಮಾನಿಕ ಪ್ರದರ್ಶನ ಕಂಡು ಖುಷಿಯಾಯಿತು. ನಮ್ಮೂರಿನಲ್ಲೂ ಈ ರೀತಿಯ ಪ್ರದರ್ಶನ ಏರ್ಪಡಿಸಿರುವುದು ಸಂತಸದ ಸಂಗತಿ ಎಂದರು. ಎಲ್ಲ ತುಂಬಾ ಖುಷಿ ಆಯ್ತು. ನೋಡಕ್ ತುಂಬಾ ವೇಟ್ ಮಾಡ್ತಾ ಇರ್ತೀವಿ, ದಸರಾ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಸ್ಥಳೀಯರಾದ ವಾಣಿಶ್ರೀ ವೈಮಾನಿಕ ಪ್ರದರ್ಶನವನ್ನು ವೀಕ್ಷಿಸಿದ ಮಕ್ಕಳು ಕುಣಿದು ಕುಪ್ಪಳಿಸಿದ್ದಾರೆ. ಈ ರೀತಿಯ ಪ್ರದರ್ಶನಗಳು ಪ್ರತಿ ವರ್ಷ ನಡೆಯುವಂತಾಗಬೇಕು ಎಂದು ಹೇಳಿದರು. ಹಾರ್ಟ್ ಸಿಂಬಲ್ ಅದೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತು. ಮಕ್ಕಳೆಲ್ಲ ತುಂಬಾ ಖುಷಿ ಪಟ್ರು ಇದೆಲ್ಲ ನೋಡಿ.